ನಿರಂತರ 49 ವರ್ಷಗಳನ್ನು ಪೂರೈಸಿ ಇದೀಗ 50ನೇ ವರ್ಷಕ್ಕೆ ಕಾಲಿಡುವ ಯೋಗ ಮಂಡಲ ನಿರಂತರ 49 ವರ್ಷಗಳಲ್ಲಿ ಹಲವಾರು ಸಾಮಾಜಿಕ, ಶೈಕ್ಷಣಿಕ, ಇನ್ನಿತರ ಕಾರ್ಯಕ್ರಮಗಳ ಮುಖಾಂತರ ಈ ಒಂದು ಪರಿಸರದಲ್ಲಿ ಜನಾನುರಾಗಿಯಾಗಿ ಸಂಸ್ಥೆಯಾಗಿ ಕೂಡಿ ಬಂದಿದೆ. ಮುನ್ನೂರು ಯೋಗ ಮಂಡಲ ಹಲವಾರು ಕಾರ್ಯಕ್ರಮಗಳನ್ನು ನಿರಂತರ 49 ವರ್ಷಗಳಲ್ಲಿ ಆಯೋಜಿಸಿದೆ. ಇದರಲ್ಲಿ ಮುಖ್ಯವಾದ ಸಾರ್ವಜನಿಕ ಕುಡಿಯುವ ಬಾವಿ, ಸಾರ್ವಜನಿಕ ಬಸ್ಸು ತಂಗುದಾಣ, ಸಾರ್ವಜನಿಕ ರಂಗಮಂದಿರ, ಸಾರ್ವಜನಿಕರಾಗಿ ಇಂಟರ್ಲಾಕ್ ರಸ್ತೆ, ಹಾಗೆ ಯೋಗ ಮಂಡಲದ ಗಮನ ಸಭಾಂಗಣ ಹಾಗೂ ಹಲವಾರು ಆರೋಗ್ಯ ಮಾಹಿತಿ ಶಿಬಿರ, ಉದ್ಯೋಗ ಮಾಹಿತಿ ಶಿಬಿರ, ಕಾನೂನು ಮಾಹಿತಿ ಶಿಬಿರ ಹಾಗೂ ಹಲವಾರು ಶ್ರಮದಾನ ಇನ್ನಿತರ ಕಾರ್ಯಕ್ರಮ ಮುಖಾಂತರ ಈ ಒಂದು ಪರಿಸರದಲ್ಲಿ ಹಲವಾರು ವರ್ಷಗಳು ನಿರಂತರವಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಬಂದರು. 1969ರಲ್ಲಿ ಸ್ಥಾಪನೆ ನಮ್ಮ ಈ ಸಂಸ್ಥೆ ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಈ ಒಂದು ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಸ್ಮರಣೀಯವಾಗಿ ಆಚರಿಸಬೇಕು. ಆ ಮೂಲಕ ಯೋಗ ಮಂಡಲದ ಒಂದು ಏನು ಸಾಧನೆ ಮಾಡಿದರೆ ಆ ಸಾಧನೆಯನ್ನು ಜನರಿಗೆ ತಿಳಿಸಬೇಕು. 50 ವರ್ಷದ ಈ ಒಂದು ನಿರಂತರ ಸಾಮಾಜಿಕ ಸೇವೆಯಲ್ಲಿ ಇನ್ನಷ್ಟು ಕೆಲಸವನ್ನು ಮಾಡಬೇಕು ಎನ್ನುವ ಉದ್ದೇಶದೊಂದಿಗೆ ನಾವು ಸುವರ್ಣ ಮಹೋತ್ಸವ ಸಂಭ್ರಮವನ್ನು ಆಚರಿಸುತ್ತಿದ್ದೀವಿ. ಈ ಒಂದು ಸುವರ್ಣ ಮಹೋತ್ಸವವು ಕಾರ್ಯಕ್ರಮ ಕಳೆದ ಏಪ್ರಿಲ್ ತಿಂಗಳಲ್ಲಿ ಇದೇ ವೇದಿಕೆಯಲ್ಲಿ ಉದ್ಘಾಟನೆಗೊಂಡಿದೆ. ಅದಾದ ಬಳಿಕ ಮೇ ತಿಂಗಳಲ್ಲಿ ಯನಪಯ ಮೆಡಿಕಲ್ ಕಾಲೇಜಿನ ಜಂಟಿ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ನಾವು ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಒಂದು ಭಾಗವಾಗಿ ನಾವು ಆಚರಿಸಿದ್ದೇವೆ. ಅದಾದ ಬಳಿಕ ಜುಲೈ ತಿಂಗಳಲ್ಲಿ ಉದ್ಯೋಗ ಮತ್ತು ಕಾನೂನು ಮಾಹಿತಿ ಶಿಬಿರವನ್ನು ಕೂಡ ನಾವು ಮಾಡಿದ್ದೇವೆ. ಇದೀಗ ಕಣ್ಣಿನ ಪರೀಕ್ಷೆ ಮತ್ತು ಕನ್ನಡದ ವಿತರಣಾ ಕಾರ್ಯಕ್ರಮವನ್ನು ಕನಚೂರು ಮೆಡಿಕಲ್ ಕಾಲೇಜಿನ ಇದರ ಜಂಟಿ ಸಹಾಯದೊಂದಿಗೆ ಮಾಡ್ತಾ ಇದ್ದೇವೆ. ಇದಾದ ಬಳಿಕ ಬರುವ ಆಗಸ್ಟ್ ತಿಂಗಳ 12ನೇ ತಾರೀಕಿನಂದು 8ನೇ ದಿನ ಕಾರ್ಯಕ್ರಮದ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಏನು ಕಣ್ಣಿನ ಪರೀಕ್ಷೆ ಮಾಡ್ತಾ ಇದ್ದೀವ ಅವರಿಗೆ ಉಚಿತವಾಗಿ ಕನ್ನಡದ ವಿತರಣೆ ಕಾರ್ಯಕ್ರಮವನ್ನು ಬರೋ ತಿಂಗಳು 12 ತಾರೀಕಿನಂದು ನಾವು ಮಾಡ್ತಾ ಇದ್ದೇವೆ. ಅದಾದ ಬಳಿಕ ಸೆಪ್ಟೆಂಬರ್ ತಿಂಗಳಲ್ಲಿ ಯುವಕರಿಗಾಗಿ ನಾವು ಬಾಡಿ ಬಿಲ್ಡಿಂಗ್ ಅಸೋಸಿಯೇಷನ್ ಹಾಗೂ ಜಂಟಿ ಸಹಾಯದೊಂದಿಗೆ ದೇಹದಾಟಿಯ ಸ್ಪರ್ಧೆಯನ್ನು ಇದೇ ವೇದಿಕೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದಾದ ಬಳಿಕ ಅಕ್ಟೋಬರ್ ತಿಂಗಳಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಜಾನಪದ ನೃತ್ಯ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನಡೆಯಲಿದೆ. ನವೆಂಬರ್ ತಿಂಗಳಲ್ಲಿ ಈ ಒಂದು ಭಾಗದ ಹೈಸ್ಕೂಲ್ ಮಟ್ಟದ ಕ್ರೀಡಾಕೂಟ ನಡೆಯಲಿಕ್ಕಿದೆ. ಡಿಸೆಂಬರ್ ತಿಂಗಳಲ್ಲಿ ಯುವಜನರ ಬಹು ಮುಖ್ಯವಾದ ಕಾರ್ಯಕ್ರಮ ತುಳು ರಂಗಭೂಮಿಯ ತುಳು ನಾಟಕ ಸ್ಪರ್ಧೆ ಈ ಒಂದು ಕಾರ್ಯಕ್ರಮ ನಡೆಯಲಿದೆ. ಅದಾದ ಬಳಿಕ ಜನವರಿ ತಿಂಗಳಲ್ಲಿ ಈ ಒಂದು ಪರಿಸರದ ಅನಾಥಾಶ್ರಮದ ಮಕ್ಕಳಿಗೆ ಸಹಾಯಧನ ಒಂದು ವಿತರಿಸುವಂತ ಕಾರ್ಯಕ್ರಮ ನಡೆಯಲಿದೆ. ಫೆಬ್ರವರಿ ತಿಂಗಳಲ್ಲಿ ಯುವಕರ ಪ್ರೋ ಕಬಡ್ಡಿ ಪಂದ್ಯಾಟ ಇದೇ ಒಂದು ಮೈದಾನದಲ್ಲಿ ನಡೆಯಲಿಕ್ಕಿದೆ. ಮಾರ್ಚ್ ತಿಂಗಳಲ್ಲಿ ಈ ಒಂದು ಪರಿಸರದ ಪ್ರತಿಭಾನ್ವಿತರಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ. ಇದಾದ ಬಳಿಕ ಏಪ್ರಿಲ್ ತಿಂಗಳಲ್ಲಿ ಯೋಗ ಮಂಡಲದ ಬಹು ನಿರೀಕ್ಷೆಯ ಕಾರ್ಯಕ್ರಮ ನಿರಂತರ 2 ದಿನಗಳಲ್ಲಿ ಒಂದು ಯೋಗ ಮಂಡಲದ 50ನೇ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಈ ಒಂದು ಪರಿಸರದ ನಾವು ಎಲ್ಲರೂ ನಮ್ಮನಿಗೆ ಭಾಗಿಯಾಗಬೇಕು. ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನೀವೆಲ್ಲ ಸಹಕರಿಸಬೇಕಾಗಿ ಬೇಕು ಎಂದು ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮ ಈ ಒಂದು ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಮಾಲಿಕೆಯಲ್ಲಿ 3ನೇ ಕಾರ್ಯಕ್ರಮ ಉಚಿತ ಕಣ್ಣಿನ ಶಿಬಿರ ಕನ್ನಡ ವಿತರಣಾ ಸಮಾರಂಭ ಕನಕೂರು ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಗರಿಕಲ್ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಹಾಯದೊಂದಿಗೆ ಇವತ್ತು ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನಾವೊಂದು ಆಯೋಜಿಸಿದ್ದೇವೆ.
ಮೂಲಕ ಇದು ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜ್ ಕನಚೂರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈಗ ಸ್ಥಾಪನೆ ಆಗಿ 4 ವರ್ಷ ಆಗಿದೆ. ನಾನು ಇಲ್ಲಿ ಸೇರಿ ಒಂದು 5 ವರ್ಷ ಆಗಿದೆ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್. ಫ್ರಮ್ ದ ಪ್ರೀಕನ್ಸೆಪ್ಷನ್ ಫೇಸಸ್, ನಮ್ಮದು ಪ್ಲಾನಿಂಗ್ ಫೇಸಿಂದ ಈವರೆಗೂ ತನಕ ಹಲವಾರು ಡಿಪಾರ್ಟ್ಮೆಂಟ್ಸ್, ಸ್ಪೆಷಾಲಿಟೀಸ್, ಡಾಕ್ಟರ್ಸ್, ಸ್ಪೆಷಲಿಸ್ಟ್ಸ್ ಎಲ್ಲ ಬಂತು. ಈಗ ಆಲ್ಮೋಸ್ಟ್ ಅರೌಂಡ್ 18 ಸ್ಪೆಷಾಲಿಟೀಸ್ ಉಂಟು ನಮ್ಮದು ಹಾಸ್ಪಿಟಲಲ್ಲಿ 4 ವರ್ಷದಲ್ಲಿ. ಮೋರ್ ದೆನ್ 100 ಕ್ಯಾಂಪ್ಸ್ ನಮ್ಮಲ್ಲಿ ಆಗಿದೆ. ಮೂಡಿಗೆರೆ ಗ್ರಾಮ, ಚಿಕ್ಕಮಗಳೂರು, ದಾವಣಗೆರೆ, ಧಾರವಾಡ, ಹಾವೇರಿ, ಕಾಸರಗೋಡು, ಉಲ್ಲಾಲ, ಹತ್ತಿರ ತುಂಬ ಗ್ರಾಮದಲ್ಲಿ we've had a lot of camps and more than 1 ಲಕ್ಷ ಪೇಷಂಟ್ಸ್ ನಾವು ಹೋಗಿ ನಾವು ಮತ್ತು ನಮ್ಮದು ಡಾಕ್ಟರ್ಸ್ ಎಲ್ಲ ಮುಟ್ಟಿಸಿದ್ದೇವೆ. ಇದೊಂದು ಭಾರಿ ಒಂದು ಖುಷಿದ ವಿಷಯ. ಯಾಕೆಂದರೆ ನಮ್ಮದು ಈ ಗ್ರಾಮದಲ್ಲಿ ಈಗ ಒಂದು ಕಣ್ಣಿನ ತಪಾಸಣೆ ಶಿಬಿರ ಇದೆ. ಯಾಕೆ ಬೇಲೆ ಮಾಡ್ತೀನಿ, ಐ ವಾಸ್ ಪ್ರೀವಿಯಸ್ಲಿ ವರ್ಕಿಂಗ್ ಎಟ್ ಅಪೋಲೋ ಹಾಸ್ಪಿಟಲ್ಸ್ at ಹೈದ್ರಾಬಾದ್ ಅಲ್ಲಿ. ನಾನಲ್ಲೂ ಆಲ್ಮೋಸ್ಟ್ ಅರೌಂಡ್ 7.5 years ಇದ್ದೆ ಅಂತಂದು ಆಸ್ ಅನ್ ಇಂಟೆನ್ಸಿವ್ ಕೇರ್ ಸ್ಪೆಷಲಿಸ್ಟ್, ICU ಸ್ಪೆಷಲಿಸ್ಟ್. ICU ಪಂಡನಿಕ್ಲಿ ಪೂರ ಗೊತ್ತುಕೊಂಡು ಒಂಜಿ ಕ್ಲೋಸ್ಡ್ ರೂಮ್ದ ಲೆಕ್ಕ ಒಂಜಿ 10-15 ಬೆಡ್ಸ್ ಉಪ್ಪುಂಡು. ಅಲ್ಪ ಪೇಷಂಟ್ಸ್ ಬಾರಿ ಸೀರಿಯಸ್ ಉಪ್ಪುವೆರು. ಒಕ್ಕ ವಿ ಹ್ಯಾವ್ ಆಲ್ ಅಮೇಸಿಂಗ್ ಮಷೀನ್ಸ್, ಲೈಫ್ ಸೇವಿಂಗ್ ಮಷೀನ್ಸ್. ನಮ್ಮ ಮೀನೆಲ್ಲ ಅಲ್ಪ ಜಾಸ್ತಿ ಉಪ್ಪುಂಡು. ಡೇ ನೈಟ್ ಅಲ್ಪನೆ ಪೇಷಂಟ್ ಎಡ್ಡೆ ಅವಡ್ ఒక ಸುಮಾರು ಜನ ಎಡ್ಡೆ ಆಗ್ತಾರೆ. ಇದೆ ದ ಸೇಮ್ ಫೆಸಿಲಿಟೀಸ್, ಅವಂಜಿ ಸೌಲಭ್ಯ, ದೋಸ್ ಇನ್ಸ್ಟ್ರುಮೆಂಟೇಷನ್ಸ್, ಅಂಚನೆ ಸ್ಕಿಲ್ ಸೆಟ್ ಮೂಲೆ ಉಂಟು ಕೈಕಲ್ ಕನಚೂರ್ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಅವು ಮೂಲೆ ಉಂಟು. ವಿ ಹ್ಯಾವ್ ಟು ಟೇಕ್ 100% ಅಡ್ವಾಂಟೇಜ್ ಆಫ್ ದ ಸಿಚುವೇಶನ್. ಬೊಕ್ಕ ಇಟ್ ಈಸ್ ನಮ್ಮ ಅಪೋಲೋ ಬೆಲೆ ಮಲ್ಕೊಂಡಾಗ ಅಪೋಲೋದ ಚಾರ್ಜ್ is very high. ಅವೊಂಜಿ ಕಾರ್ಪೊರೇಟ್ ಹಾಸ್ಪಿಟಲ್ ಅಕ್ಲ ರೇಟ್ಸ್ ಚಾರ್ಜಸ್ ಪೂರ ಹೈ ಉಂಟು. 3 ಅರ್ಧಲೇಜಿ ಐತ ಮಸ್ತ್ ಕಡಿಮೆ ಉಂಟು. ಚಂದ ಪಟ್ಪೇರು ಬಿಕಾಸ್ ಅಪುರ ಎಕ್ಸ್ಪೋಜರ್ ಆದಾಗ ಇಟ್ ಈಸ್ ಅಮೇಸಿಂಗ್. ಬಟ್ ಇದಾದ ಒಂದುಂಟು ನಮ್ಮ ಜನಕ್ಕೆ ಸೀಟಿ ಜಾಸ್ತಿ ಆಗ್ತದೆ. ಪಾತ್ರೆನಾಗ ಸರಿ ಟ್ಯೂಬರ್ಕ್ಲೋಸಿಸ್ ಉಂಟು, ಇಂಗ್ಲಿಷ್ BP ಉಂಟು, ಶುಗರ್ ಉಂಟು, ಶುಗರ್ದ ಮಾತ್ರೆ ತಂದುಲ್ಲೆ 10 ವರ್ಷ ಆ್ಯಂಡ್ 350 ಶುಗರ್ ಉಂಟು. ದ್ಯಾಟ್ ಈಸ್ ನಾಟ್ ಅ ಹೆಲ್ತಿ ಟಾಕ್. ಅವಂಜಿ ಎಡ್ಡೆ ವಾಕ್ಯ ಆಗ್ತಾವೆ. ವೈ ಡೋಂಟ್ ವಿ ಯೂಸ್ ನಮ್ಮ ಮೂಲ ಕ್ಷೇತ್ರದ ಕೈತಲ್ ಒಂದು ಮೆಡಿಕಲ್ ಕಾಲೇಜ್ ಉಂಟು, ಹಾಸ್ಪಿಟಲ್ ಉಂಟು, ಎಡ್ಡೆ ಡಾಕ್ಟರ್ಸ್ ಉಳ್ಳೇರು. ನಮ್ಮ ದಾಯಿಗೆ ಅಡ್ವಾಂಟೇಜ್ ತಂದಿದ್ದೇವೆ. ದ್ಯಾಟ್ ಈಸ್ ಒನ್ ಮೇನ್ ಫೋಕಸ್ ಆಫ್ ಇಂಟ್ರೆಸ್ಟ್. ಗೊತ್ತಿತ್ತು ನಾಗ ಮೂಲು ಇಸ್ ನಮ್ಮನೆ ಕ್ಯಾಂಪಸ್ ಇರ್ತದೆ ಅಲ್ಪ. ಐ ಮೀನ್ ಎವ್ರಿ ಸೆಕೆಂಡ್ ಪರ್ಸನ್ ಅರೆ ಮುಂಚೆ BP ಕಾಯಿಲೆ ಜನರು ಮುಂಚೆ ಶುಗರ್ದ ಕಾಯಿಲೆ ತಲೆ ಕೇರಿಂಚಿ ఒక 10 ವರ್ಷ ಆನಾಗ 15 ವರ್ಷ ಆನಾಗ ఒక ಶ್ವಾಸಕೋಶದ ಪ್ರಾಬ್ಲಮ್ ಬರ್ಕೊಂಡು, ಕಿಡ್ನಿದ ಪ್ರಾಬ್ಲಮ್ ಬರ್ಕೊಂಡು, ಆದಾದುಕೊಂಡು ఒక ಒಡ ಜನಕ್ಕೆ ಪೂರ ಭಯ ಬರ್ಕೊಂಡು ಇದು ದಾದ ಮಲ್ಪುಲಿ ಮಾಡಿ ನಮ್ಮ ಬಾಡಿ ಒಂಜಿ ನಮ್ಮ ಒಂಜಿ ಶರೀರ ಸಪೋಸ್ ಒಂಜಿ ಗಾಯ ಆಯ್ಬೊಕ್ಕ ಅವು ಇರ್ರಿವರ್ಸಿಬಲ್ ಡ್ಯಾಮೇಜ್ ಅವು ಪೀರಿಯಡ್ ಆಫ್ ನಾರ್ಮಲ್ ಆಯ್ರಕ್ಕೆ ಚಾನ್ಸ್ ಇಚ್ಚಿ. ದಟ್ ಈಸ್ ಹೌ ದ ಬಾಡಿ ಈಸ್ ಮೇಡ್. ಸೊ ನಮ್ಮ ಬಾಡಿ ನಮ್ಮ ಪ್ರಿಸರ್ವ್ ಮಾಡ್ಬೋದು. ಆ ಪ್ರಿಸರ್ವ್ ಆದ ದಿಂದ ನಮಗೆ ಗೆಟ್ಟೆ ಇದು ಯಾನೊಂಜಿ ಡಾಕ್ಟರ್. ಸೊ ಐ ಕ್ಯಾನ್ ಗಿವ್ ಯು ಸಮ್ ಸಜೆಷನ್ಸ್ ಅಬೌಟ್ ಲುಕಿಂಗ್ ಆಫ್ಟರ್ ಯುವರ್ ಹೆಲ್ತ್. ಓಕೆ ನನ್ನೊಂಜಿ when we have camps like this, Anchapura camp in Agayangu, the main important thing is prevention. Nama iti unji seek undu. There's a problem in the eyes. Nama unji sugar da kaile undu. Avu jasti ayane balli. Aita madada malpodu. We have to take suggestions. Suggestions from a specialist, from a doctor. Kaitali undu. We have to use those facilities. ಇತ್ತದಾದ ಒಂದು ಪಂಡ ಇತ್ತದ ಕಾಲದಲ್ಲಿ ವಿ ಹ್ಯಾವ್ ಇತ್ತೆ ವಾಟ್ಸ್ಆ್ಯಪ್ ಉಂಟು, ಫೇಸ್ಬುಕ್ ಉಂಟು, ಸೋಷಿಯಲ್ ಮೀಡಿಯಾ ಉಂಟು. ಜನಕ್ಕೆ ಪಂಪೇರು ಅಂಚ ಮಾತ್ರ ಇಂಚ ಹಾಕೊಂಡು ಇಂಚ ಮಾತ್ರ ಅಂಚ ಹಾಕೊಂಡು. And there's a lot of fake news which is floating around. And that is all becoming counterproductive.
ಬೊಕ್ಕ ಇಂತಿದ ಕಾಲದ ಬಿಕಾಸ್ ವಿ ಹ್ಯಾವ್ ಸ್ಮಾರ್ಟ್ ಫೋನ್ಸ್ ನಮಗೆ ತೆಂಚಿನ ಬೋರ್ಡು ನಮಗೆ ಶೂಟಿ ಬೋರ್ಡ ನಮಗೆ ಶೇವಿಂಗ್ ಕಿಟ್ ಬೋರ್ಡ ನಮಗೆ ಕುಂಟು ಬೋರ್ಡು ವಿ ಕ್ಯಾನ್ ಆರ್ಡರ್ ಆನ್ ಫ್ಲಿಪ್ಕಾರ್ಟ್ ಅಮೆಝಾನ್ ಅವ್ರ ಅದನ್ನ ಬರ್ಕೊಂಡು ಇಲ್ಲ ಓಲ ಪೋರಿಗೆ ದಾಲ ವಿ ಡೋಂಟ್ ಹ್ಯಾವ್ ಟು ಗೋ ಎನಿವೇರ್ ಅಗತ್ಯ ಪೂಜೆಗೆ ಬಟ್ ನಮ್ಮ ಜೀವನಕ್ಕೋಸ್ಕರ ನಮ್ಮ ಹೆಲ್ತ್ಗೋಸ್ಕರ ವಿ ಹ್ಯಾವ್ ಟು ಗೋ ಟು ದ ಹಾಸ್ಪಿಟಲ್ ವಿ ಹ್ಯಾವ್ ಟು ಗೋ ಟು ಅ ಸ್ಪೆಷಲಿಸ್ಟ್ ನಮ್ಮ ಒಂಜಿ ಚೆಕ್ ಮಲ್ಪೋಡು ಒಂಜಿ ಪರೀಕ್ಷೆ ಮಲ್ಪೋಡು ಒಂಜಿ ತೂದು ಓಕೆ ಫೈನ್ ಇತ್ತೆ ಓಕೆ ಲಾಸ್ಟ್ ಇಯರ್ ನಮ್ಮ ಕಿಡ್ನಿದ ಇಟ್ ವಾಸ್ 1.5 ಈ ಸತಿಲ್ಲ 1.5 ನಮ್ಮ ಕ್ರಿಯಾಟಿನ್ ಓಕೆ ತೊಂದರೆ ಇಟ್ ಇಸ್ ಫೈನ್ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಬಟ್ ಹೌ ಡು ವಿ ಡೂ ಅ ಪ್ರೋಗ್ರೆಸಿವ್ ಚೆಕಪ್ ಒಂದು ಎನ್ನ ಬಾಲೆ ಇದು ಸ್ವಂತ ಐ ಟೆಲ್ ಯು ಮೈ ಓನ್ ಎಕ್ಸಾಂಪಲ್ ಒಮ್ಮೆ ವೆನ್ ಹಿ ವಾಸ್ ಜಸ್ಟ್ 1 year old ಇತ್ತಾರಿಗೆ ಮುಂಚೆ 4 ವರ್ಷ ಆಗ್ತಾನೆ ಒಂಜಿ ವರ್ಷ ಕರಿಂದ ಆ ಸೀಟ್ ಬರ್ತದೆ ಐ ಒಂಜಿ ಇತ್ತೆ ಉಳ್ಳೇರು ದೇವರಿಗೆ ಒಂದು ದೊಡ್ಡ ನಮಸ್ಕಾರ ಅವು ಸೀಟ್ ಬರ್ತಿ ಬೊಕ್ಕ 50% ಚಾನ್ಸ್ ಇರ್ತಿತ್ತು ಆಲ್ಮೋಸ್ಟ್ ಹೋದಾಗ್ತದೆ ಹಿ ವಾಸ್ ಇನ್ KMC ಅದ್ರ ಹಾಸ್ಪಿಟಲ್ ಏನೇ ಡಾಕ್ಟರ್ಸ್ ನಾನು ಅಲ್ಪನೇ ಕಲ್ತೀನಿ ಏನಲ್ಪ ಡಾಕ್ಟರ್ಸ್ ಫ್ರೆಂಡ್ ಉಳ್ಳೇರು ಸೀನಿಯರ್ ಟೀಚರ್ಸ್ ಉಳ್ಳೇರು ಜೂನಿಯರ್ ಫ್ರೆಂಡ್ಸ್ ಉಳ್ಳೇರು ಡಾಕ್ಟರ್ನ ಕೂಡ ಒಬ್ಬ ಏಕ್ಲ ಗೊತ್ತುಂಟು ಆಯ್ತು ರಿವರ್ಸಿಬಲ್ ಚಾನ್ಸಸ್ ಉಂಡು ಬಟ್ ಓನ್ಲಿ 10%. ಇದು ಯಾವ್ದಾದ ಮಾಡ್ಬೋದು ಯಾನ್ ಗುಳ್ಕೊಡು ಈ ಜನ ಯಾನ್ ಓಕೆ ಫೈನ್ ಐ ಶುಡ್ ಲೂಸ್ ಹೋಪ್ಸ್ ಪೀಪಲ್ ಹೋಪ್ಸ್ ದೀತಾರೆ ಆ್ಯಂಡ್ ನಮ್ಮ ಪುರ ಡಾಕ್ಟರ್ಸ್ ಒಂದು ಮಲ್ಲ ಟೀಮ್ ಇರ್ತಾರೆ ಕಾರ್ಡಿಯಾಲಜಿಸ್ಟ್ ಮೆಟಾಲಜಿಸ್ಟ್ ಒಂದು ವಾರ ಪುರ ಇರ್ತಾರೆ ಆ್ಯಂಡ್ ಐ ವಾಸ್ ಜಸ್ಟ್ ಪ್ರೇಯಿಂಗ್ ಒಂಜಿ ಪ್ರಾರ್ಥನೆ ಮಾತನ್ನು ಇರ್ತಾರೆ ಯಾನ್ ಒಂಜಿ ಯಾರು ನಮ್ಮ ಇರ್ತಾರೆ ಮಗೆ ನಮ್ಮ ಇರ್ತಾರೆ ಬಟ್ ಪೂರ ಡಾಕ್ಟರ್ಸ್ ನಮ್ಮ ಇರ್ತಾರೆ ಗಾಡ್ ಅಕ್ಲಿಗೆ ಒಂಜಿ ಧೈರ್ಯ ಕೊರಲಿ ಅಕ್ಲಿಗೆ ಗುಣದೊಂದು ಶಕ್ತಿ ಕೊರಲಿ ಅದೊಂದು ಹೆಡ್ಡೆ ಅವಳು ಎವ್ರಿಥಿಂಗ್ ಶುಡ್ ಗೋ ಸ್ಮೂತ್ಲಿ ಆರಾಮಡ್ ನಿಧಾನ ಓವರ್ ದ ನೆಕ್ಸ್ಟ್ 1.5 years ಅದು ಸರಿ ಆಗಬೇಕು ಇದು ದಾಲ ಮದ್ದಾಲ ಹೆಚ್ಚಿ ಫಾರ್ 1.5 years he was on about 10 ಮೆಡಿಸಿನ್ಸ್ ಇತ್ತನ್ನ ಆರ್ನವಿತ್ತ ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಓಕೆ ಯಾನ್ ನೆನಪಡುತ್ತೆ ಯಾನೊಂಜಿ ಡಾಕ್ಟರ್ ಅಂಚ ಸೀಕ್ ನಮ್ಮ ಹಂಡ್ರೆಡ್ ಎಂಚಾಪು ಏನೇಗ್ಲಾಗ್ತಿಜಿ ಅಂಚು ಸೀಕ್ ನಮ್ಮೆಲ್ಲ ಏನೇಗ್ಲಾಗ್ತಿಜಿ ಫಸ್ಟ್ ಟೈಮ್ ಬೇರೆ ಜನಗಳಿಗೆ ಅವು ಅರ್ಥ ಆಪುಜಿ ದರ್ಪಂಡ ಓಕೆ ದೇ ಹ್ಯಾವ್ ನಾಟ್ ಬೀನ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ಏನ ಪಡೆದು ಒಂಜಿ ಎಂಜಿನಿಯರ್ ಅದೆಲ್ಲ ಅರ್ಥ ಆಗ್ತದೆ ವಾಟ್ ಇಸ್ ದ ಪ್ರಾಬ್ಲಮ್ ದಾದಾದ ಇಸ್ ಇಟ್ ವೆರಿ ಸೀರಿಯಸ್ ಆರ್ ಇಸ್ ಇಟ್ ನಾಟ್ ಸೀರಿಯಸ್ ಎಂಚಿನ ಆಪುಡು ಇದು ಸರಿ ಇಲ್ಲದ ಇದು ಪೂರ ಮರೆತು ಹೋಗ್ತದೆ ಈಗ ಮರೆತು ಹೋಗುಜಿ ಅವು ಎಲ್ಲ ಬಾಲೆ ಬಟ್ ಅವನಿಗೆ ಸೀಕ್ ಒಂದು ವಿಚಿತ್ರದ ಸೀಕ್ ಅವು ಸೊ ಒಂದು ಘಟನೆ ಎಲ್ಲ ಎಲ್ಲರೂ ಆಗ್ತದೆ ಇದು ಸರಿ ಇಲ್ಲ ಪೂರ ದಿ ಶಾಲೆಗೆ ಹೋಗ್ಬೋದು ಈ ಗೋಸ್ ಟು LKG ಇತ್ತೆ ಈಸ್ ಫೈನ್ ನೋ ಮೆಡಿಸಿನ್ಸ್ ನಾಲೆಜಿ ಬಟ್ ಒಂದು ಪಂಪಿನ ವಿಷಯ ಬಟ್ ನಂಬಿಕೆ ಉಪ್ಪಡು ನಮ್ಮ ಡಾಕ್ಟರ್ಸ್ ದಾದ ಮಲ್ಪುವರು ಲೇಟೆಸ್ಟ್ ಹೆಚ್ಚಿನ ಒಂದು ಲೇಟೆಸ್ಟ್ ಥೆರಪೀಸ್ ಟ್ರೀಟ್ಮೆಂಟ್ ಪ್ಲಾನ್ಸ್ ಲೇಟೆಸ್ಟ್ ಐಡಿಯಾಸ್ ಹೆಚ್ಚಿನ ಒಪ್ಪಡು ಅప్పుడు ಡಿಸ್ಕಸ್ ಮಲ್ಪುವರು ಪಂಪೇರು ಕೇನುವೇರು ఒక నమైతే బెదిరిరాదు ಸರ್ ಆ ಜನ ಅಲ್ಪ ಅಂಚ ಪಂಡೇರು ಅಂಚ ಮಲ್ತಂಡ ಎಡ್ಡೆ ಆಪುಂಡ ನಮ್ಮ ಗೂಗಲ್ ಅಂಚ ಬಲೊಂದುಲ್ಲೇರು ಅಂಚ ಒಂಜಿ ವಿಡಿಯೋ ಬರ್ತನೆ ಟಿವಿಡ್ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಲ್ತನೆ ಹರೀಶ್ ಒಮ್ಮೆರು ಅವರಿಗೆ ಫೋನ್ ಬರ್ತದೆ ಎಲ್ಲ ಕ್ಲಿನಿಕ್ ಎಲ್ಲ ಬರ್ತದೆ ಈ ಕಾರ್ಯಕ್ರಮಕ್ಕೆ ಬರೋದು ಬಂದಿರು ಅವರಿಗೆ ಧನ್ಯವಾದ ಅಂಚನೆ ಈ 300 ಯುವಕ ಮಂಡಲಗಳ ಮಾತಾ ಅಧ್ಯಕ್ಷರ ಸದಸ್ಯರನ್ನ ಧನ್ಯವಾದ ಸಮರ್ಪಿಸುವ ಖಂಡಿತ ತಪಾಸಣೆ ಅವು ಮಾತೆರೆಗಳ ನಮ್ಮ ದೇವಡು ಮಾತ ಭಾಗಲ ಏತು ಪ್ರಾಮುಖ್ಯನ ಅಂಚನೆ ಕಣ್ಣಿನ ಬಾರಿ ನಮ್ಮ ಕಾರ್ಯಚಟುವಟಿಕೆ ಮುಖ್ಯವಾದ ಪಾತ್ರ ವಹಿಸುವುದು ಇಂಚಿನ ಸಂದರ್ಭಗಳು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಚಿನ 300 ಯುವಕ ಮಂಡಲ ಅಂಜನೆ ಕಾರಚೂರು ಕಾಲೇಜ್ ಆಸ್ಪತ್ರೆ ಮತ್ತು ಆಡಳಿತ ಮಂಡಳಿಗಳ ಪ್ರಥಮಾವಧಿಯನ್ನ ಅಭಿನಂದನೆ ಸಲ್ಲಿಸುವುದು ದಯಪಂಡ ಒಂಜಿ ಸಂಸ್ಥೆ ತನ್ನ ಚಟುವಟಿಕೆ 5 ವರ್ಷ ಜಿಂಜೋಡು ದಂಡ ಐಟು ಮಸ್ತ್ ಕಷ್ಟ ಉಂಟು ಅವು ಮಾತಾ ಸಂಘ ಸಂಸ್ಥೆಗಳು ಐಟು ಬೇತೆ ವಿಧದ ಬೇರೆ ಬೇಜನ್ನು ಕೊಂಡತನು ಬಂದೊಂದು ಐಟು ದುಮ್ಮಗಡ ಬರಡುದಲ್ಲ ಇನಿ 5 ವರ್ಷದ ಜಿಂಜನ ನಿಖಿಲಿಗೆ ನನಾತ್ ದುಮ್ಮದಿನ ಎಡ್ಡೆ ಕೆಲಸ ಮಲ್ಪನಂಚಿನ ಆರೋಗ್ಯ ಶಕ್ತಿ ಅಂಜನೆ ಸಮಾಜಮುಖಿ ಅದು ಬದುಕಿನಂಚಿನ ಯೋಗ ಭಾಗ್ಯನಿಗೆ ಮಾತರಿಗಳ ಒದಗದ ಬರಲೆಂದು ಯಾನ ದೇವಡ ಪ್ರಾರ್ಥನೆ ಮತ್ತೊಂದಿಲ್ಲ ಅಂಜನೆ ಡಾಕ್ಟರ್ ಅಬ್ದುಲ್ ಖಾದರ್ ಆರು ಅಮೆರಿಕದ ವಿಜ್ಞಾನಿಯಾದಿದ್ದರು ಇನಿ ಭಾರತ ದೇಶವರು ಬಂದದ್ದು ಭಾರತದ ಸಂಸ್ಕೃತಿನ ಎಂಚ ನಮ್ಮ ಇದ್ದ ಸದನದ ಪೂಜಾರಿ ಪಂಡೇರಿ
ಆರು ಬಾರಿ ಪೊಲ್ಲೋಡು ಬಂದಿರಿ ನಮ್ಮ ಯಾಪಲ್ಲ ದೇವರನ್ನ ಹೋದು ಕಾಕ ಕಾಲಿಕಾವುದು ಪ್ರಾರ್ಥನೆ ಮಾಡ್ಬಿಟ್ಟು ನಮ್ಮ ಒಂಜಿ 5 ನಿಮಿಷ ಅಥವಾ ಒಂಜಿ 1/4 ಗಂಟೆ ಮತ್ತೆ ಅರ್ಧ ಗಂಟೆ ನಮ್ಮ ವಕ್ರ ಒಂಜಿ ಜ್ಞಾನದ ಕುಳಿದು ದೇವರನ್ನು ಪ್ರಾರ್ಥನೆ ಮಾಡ್ತದ ಆ ದಿನ ಇಡೀ ನಕ್ಕು ಒಂದು 8 ಶುಭ ದಿನ ಅದು ನಮ್ಮ ಪಾಲು ಬದುಕು ಖಂಡಿತ ಅಂಚನೆ ವಾಕಿ ಪಂಡ ಮಾತಲೆ ನೆನಪುಲೆಕ್ಕ ನೆನಪುನೆತ್ತು ನೆನಪುನೆಟ್ಟ ಒಂದು ಹೆಜ್ಜೆದಿ ಪುಲೆಕ್ಕ ಒಂದು ಮಹತ್ವ ಒಂದು ಹೆಜ್ಜೆದಿ ನಡೆದು ದುಡ್ಕೊಂಡ 1 ಗಂಟೆ ವಾಕ್ಯ ಬಂತಂದಂಡ ಅವು ನಮ್ಮ ಜೀವನದ ಎತ್ತಿ ನಮ್ಮ ಕೊಬ್ಬು ಬೇತೆ ಜೀರ್ಣ ಶಕ್ತಿನ ಪೂರ ಎತ್ತಿ ಎಟ್ಟೆ ಕೊಟ್ಬಿಟ್ಕೊಂಡ ಆ ಪ್ರೇಮಜನ ಆ ವಾಕ್ಯ ಮಂತ್ರ ಕೇಂದ್ರ ಖಂಡಿತ ಆದ್ರೆ ಗೊತ್ತು ಇಂಚಿನ ಸಹಾಯ ಪೂರ್ಣ ಸದನದ ಪೂಜೆಲ್ಲ ಭಾರಿ ಅಭಿಪ್ರಾಯ ಕೋರಿಯರು ಅಂಜನೆ ಕಾದರ್ ಪಣಿಸಿದರು ನಮ್ಮ ಇನಿ ಕೆಮಿಕಲ್ ಪುಟತಿನೊಂದಿಲ್ಲ ಅಂಚತ್ತಿನ ಬಲ್ಲೆ ನಮ್ಮ ಜೀವನದ ಪ್ರತಿಯೊಂದು ತಿಂಪಿನ ಅಂಶ ಇದ್ದ ಐನ ಭಾರಿ ಕಮ್ಮಿ ನಮ್ಮ ಎಣ್ಣೆ ಎಣ್ಣೆದ ಅಂಶ ತೆಪ್ಪ ಅದನ್ನ ಬೇತೆ ಫುಡ್ ತಿನ್ನೋದಿಲ್ಲ ನಮ್ಮ ಅಂಚಿನ ಫುಡ್ ತಿನ್ನೋ ಬಲ್ಲೆ ಆಯ್ನಾತ್ ನಮ್ಮ ಜೋಡ್ಲೆಗೆ ಚಾಕ್ಲೇಟ್ ಚಿಕನ್ ಮಟನ್ ಅದನ್ನ ಬೇತೆ ಪದಾರ್ಥಗಳು ಭಾರಿ ಕಮ್ಮಿ ಬಂದಿಲ್ಲ ನಮ್ಮ ಆರೋಗ್ಯನು ನೈಕೆ ಕಂಡು ಹೋಗುವ ಶಕ್ತಿ ದೇವರು ನೈಕೆ ಆಂಟಿಬಯೋಟಿಕ್ ದೇವರು ನಮ್ಮ ಶಕ್ತಿ ದೇವರು ಕೊಡ್ತೇನೆ ನೀನು ನಮ್ಮ ಮಾತಾ ಬೇತೆ ಹೊಚ್ಚನ್ನ ಔಷಧ ತಿಂದಿಲ್ಲ ಅವರ ದೇವರು ಖಂಡಿತವಾದ ಕಮ್ಮಿ ಆಗ್ಬೋದು ಐಕಾದ ಪ್ರತಿಯೊಬ್ಬರಿಗ ಆರೋಗ್ಯ ಅಂತ ಬದುಕುವಂಚಿನ ಯೋಗ ಭಾಗ ಕರಡುಕೊಂಡು ದೇವರ ಪ್ರಾರ್ಥನೆ ಬಂದೊಂದು ಶೀತ ಜ್ವರ ಎಲ್ಲ ಬಂದ ಹಾಗೆ ಏನಾದ್ರೂ ಒಂದು ಸಮಸ್ಯೆ ಇರ್ತದೆ. ಸಾಧಾರಣ ಒಂದು 40 ವರ್ಷ ಕಳೆದ ನಂತರ ಎಲ್ಲರಿಗೆ ಕನ್ನಡಕದ ಒಂದು ಕನ್ನಡಕ ಹತ್ತಿರದಕ್ಕೆ ಕನ್ನಡಕ ಹಾಕೊಳ್ಳುವಂತ ಒಂದು ಪರಿಸ್ಥಿತಿ ಇದೆ. ಎಲ್ಲರಿಗೂ ಬರ್ತದೆ. ಹಾಗಾಗಿ ಎಂಕು ಮಾತ್ರ ಕನ್ನಡಕ ಬರ್ತೀನಿ ಮತ್ತು ಬೇರೆ ಎಲ್ಲ ಬರ್ತೀನಿ ಅಂತ ಆ ಥರ ಒಂದು ಭಾವನೆ ಬೇಡ. 40 ವರ್ಷ ದಾಟಿದ ನಂತರ ಸಾಧಾರಣವಾಗಿ ಹತ್ತಿರದ ಓದಲಿಕ್ಕೆ ಎಸ್ಪೆಷಲಿ ಕನ್ನಡಕ ಹಾಕೊಳ್ಳೇಬೇಕಾಗ್ತದೆ. ಆದ್ರಿಂದಾಗಿ ನಾವೊಂದು ಸಾಧಾರಣ ಒಂದು 40 ವರ್ಷ ಹತ್ತಿರ ಆಗುವಾಗ ಪ್ರತಿಯೊಬ್ಬರು ಕೂಡ ಕಣ್ಣಿನ ಒಂದು ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ. ಆ ಟೈಮಲ್ಲಿ ನಮಗೆ ಸಾಧಾರಣವಾಗಿ ಶುಗರ್ BP ಎಲ್ಲ ಇದ್ದವರಿಗೆ ಕಣ್ಣಿನ ಅಕ್ಷಿಪಟಲದಲ್ಲಿ ಸುಮಾರು ಚೇಂಜಸ್ ಎಲ್ಲ ಬರುವುದು ಸಾಧ್ಯತೆ ಇದೆ. ಸೊ ನೀವು ಕಣ್ಣಿನ ತಪಾಸಣೆಗೆ ಹೋದಾಗ ಪ್ರತಿಯೊಬ್ಬ ಕಣ್ಣಿನ ವೈದ್ಯರು ಕಣ್ಣಿನ ನರದ ತಪಾಸಣೆ ಮಾಡಿಯೇ ಮಾಡ್ತಾರೆ. ನಮಗೆ ಇದು ಡಯಾಬಿಟಿಸ್ ಅಂತೇಳಿ ಡಯಾಬಿಟಿಸು ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ಅಫೆಕ್ಟ್ ಆಗ್ತದೆ. ಅದರಲ್ಲಿ ಕಣ್ಣಿನದ್ದು ಮುಖ್ಯವಾಗಿ ನಮಗೆ ಕಣ್ಣಿನಲ್ಲಿ ಆದ ಚೇಂಜಸ್ ನಮಗೆ ಚೆನ್ನಾಗಿ ಕಾಣ್ತದೆ. ಅದರಿಂದಾಗಿ ಪ್ರತಿಯೊಂದು ಈಗ ಮೆಡಿಸಿನ್ ಡಾಕ್ಟರ್ ಆಗಿರ್ಬೋದು ಅವರು ಕಣ್ಣಿನ ಒಂದು ಅಕ್ಷಿಪಟಲದಲ್ಲಿ ಏನಾದ್ರು ಚೇಂಜಸ್ ಇದೆಯಾ ಅಂತ ನೋಡ್ಲಿಕ್ಕೆ ಕಂಪಲ್ಸರಿ ನಮ್ಮ ಕಣ್ಣಿನ ವೈದ್ಯರ ಹತ್ರ ಪೇಷಂಟ್ ಅನ್ನು ಕಳಿಸಿರ್ತಾರೆ. ಅದರಿಂದಾಗಿ ನಾನು ನಿಮಗೆ ಹೇಳುವುದಂದ್ರೆ ಒಂದು 40 ವರ್ಷ ಕಳೆದ ನಂತರ ಕಂಪಲ್ಸರಿ ಎಲ್ಲರೂ ಕಣ್ಣಿನ ತಪಾಸಣೆ ಮಾಡಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ ನಮ್ಮ ಮಕ್ಕಳಲ್ಲಿ ಶಾಲೆಗೆ ಹೋಗುವ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಬರ್ತದೆ. ಸೊ ಪ್ರತಿಯೊಂದು ಮಗುವಿಗೆ ಯೂಶಲಿ ಈಗ ಸ್ಕೂಲಲ್ಲಿ ಸಹ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತೆಲ್ಲ ಮಾಡ್ತಾರೆ. ಆದ್ರೂ ಕೂಡ ನಾವು ಪೇರೆಂಟ್ಸ್ ತಂದೆ ತಾಯಿಯರು ಒಂದು ಮಗುವಿನಿಗೆ ಏನಾದ್ರು ಕಣ್ಣಿನ ಸಮಸ್ಯೆ ಉಂಟು, ಕಣ್ಣಿನ ಕೆಲವು ಬರ್ತಾರೆ ಕಣ್ಣು ಮಗು ಹತ್ತಿರ ಹೋಗಿ ಟಿವಿ ನೋಡ್ತದೆ, ಕಣ್ಣಲ್ಲಿ ನೀರು ಬರ್ತದೆ, ಕಣ್ಣನ್ನು ಪಟ ಚಿಮ್ಮಿಸ್ತಾ ಇರ್ತದೆ, ಕಣ್ಣಲ್ಲಿ ಬಿಳಿ ಕುಕ್ಕೆಲ್ಲ ಬರ್ತದೆ. ಆ ಥರ ಏನಾದ್ರು ಇದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಆದಷ್ಟು ಬೇಗ ಮನೆಯಲ್ಲಿ ಕೊತ್ತಂಬರಿ ನೀರು ಅದೆಲ್ಲ ಹಾಕೋದಲ್ಲ, ಅದು ಹಾಕಿದ್ರೆ ಇನ್ಫೆಕ್ಷನ್ ಆಗ್ತದೆ. ನಾನು ನಿಮ್ಮನ್ನು ಇದು ಮಾಡೋದಲ್ಲ, ಕೊತ್ತಂಬರಿ ನೀರು ಮುಂಚೆಲ್ಲ ಹಾಕ್ತಾ ಇದ್ರು. ಆದ್ರೆ ಈಗಿನ ಇದರ ಪ್ರಕಾರ ನಾವು ಅದೆಲ್ಲ ಹಾಕಿದ್ರೆ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗೋ ಸಾಧ್ಯತೆಗಳು ಜಾಸ್ತಿ. ಆದ್ರಿಂದ ಅದು ನಂಬಿಕೆಗೆ ವಿರುದ್ಧವಾದಂತ ಹೇಳಿ ಬೇಜಾರು ಮಾಡಬೇಡಿ ಯಾರು ಕೂಡ. ಅದು ನಾವು ವೈದ್ಯರಾಗಿ ಹೇಳೋದಷ್ಟೇ, ನೀವು ಕಣ್ಣಿನ ವೈದ್ಯರ ಹತ್ರ ಒಂದು ತಪಾಸಣೆ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಅದಕ್ಕೆ ಆದ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋ ಚಾನ್ಸಸ್ ಇದೆ. ಒಂದು ಸಲ ಇನ್ಫೆಕ್ಷನ್ ಆಗಿ ಕಣ್ಣಿನ ಕಪ್ಪಿಗೆ ಏನಾದ್ರು ಇನ್ಫೆಕ್ಷನ್ ಆದ್ರೆ ಅದನ್ನು ವಾಪಸ್ ಇದು ಮಾಡಲಿಕ್ಕೆ ಕ್ಯೂರ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದು ಇನಿಷಿಯಲ್ ಸ್ಟೇಜಲ್ಲಿ ನಾವೇನಾದ್ರೂ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ನಮ್ಮ ದೃಷ್ಟಿಯನ್ನು ಉಳಿಸ್ಬೋದು, ಹಾಗೆ ಕಣ್ಣನ್ನು ಸಹ ಉಳಿಸುವ ಸಾಧ್ಯತೆಗಳು ಮುಖ್ಯ. ಕಣ್ಣನ್ನು ಸಹ ಉಳಿಸ್ಕೊಳ್ಬೋದು. ಅದರಿಂದಾಗಿ ಎಲ್ಲರಿಗೂ ಒಂದು ಕಿವಿ ಮಾತು, ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸೊ ಇವತ್ತಿನ ಈ ಶಿಬಿರದಲ್ಲಿ ನಾವು ಒಂದು ಸ್ಕ್ರೀನಿಂಗ್ ಅಂದ್ರೆ ಕಣ್ಣಿನ ಒಂದು ದೃಷ್ಟಿದೋಷ ಏನಿದೆ ಅದನ್ನು ಟೆಸ್ಟ್ ಮಾಡ್ತಾ ಇದ್ದೇವೆ.
ಮತ್ತೆ ಹೆಚ್ಚಿನ ಏನಾದರೂ ತೊಂದರೆ ಏನಾದರೂ ಇದ್ದರೆ ಅಂಥವರನ್ನು ನಮ್ಮ ಕಣಚೂರು ಆಸ್ಪತ್ರೆಯ ಕಣ್ಣಿನ ಡಿಪಾರ್ಟ್ಮೆಂಟ್ಗೆ ರೆಫರ್ ಮಾಡ್ತೇವೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಸಾಗಣೆ ಅದಕ್ಕೊಂದು ಉದಾಹರಣೆ. ಅವರು ಯಾವತ್ತು ಸಮಾಜಮುಖಿಯಾಗಿ ಯೋಚನೆ ಮಾಡೋರು. ಯಾರಿಗೆಲ್ಲಿ ಸಹಾಯದ ಅವಶ್ಯಕತೆ ಇದೆ ಅವರು ಧಾವಿಸೋರು. ಅವರನ್ನ ಭಗವಂತ ಕಾಯ್ತಾ ಇದ್ದಾನೆ. ಸೊ ಇದರ ಸಮಾಜಮುಖಿ ಕಾರ್ಯಗಳಿಗೆ ಪ್ರವೃತ್ತ ಆಗಿರುವಂತಹ 300 ಯುವಕ ಮಂಡಲದ ಶಕ್ತಿ 300 ಪಟ್ಟು ಹೆಚ್ಚಾಗಲಿ ಅಂತ ಆಶಿಸ್ತೇನೆ. ಜೊತೆಗೆ ನನ್ನದೊಂದು ಕೋರಿಕೆ ಏನಂತ ಹೇಳಿದ್ರೆ, ಇಲ್ಲಿ ಇದು ಎಜುಕೇಶನಲ್ ಹಬ್, ಮೆಡಿಕಲ್ ಹಬ್ ಆಗಿಬಿಟ್ಟಿದೆ ಏರಿಯಾ. ನಮ್ಮದೊಂದು ಪುಟ್ಟ ಶಾಲೆ ಇದೆ, ಅದು ಯಾವ ರೀತಿಯಲ್ಲೂ ಮೇಲೆ ಬರ್ತಾ ಇಲ್ಲ. ನನಗೆ ಒಂದು ಕಳಕಳಿ, ನಾನು ಬಂದು 1 ವರ್ಷ ಆಯಿತು. ಆ ಶಾಲೆಗೆ ಕಟ್ಟಡ ಮಾಡುವಂತ ನನಗೆ ಯಾವ ರೀತಿಯ ದಾರಿಯೂ ಕಾಣ್ತಾ ಇಲ್ಲ. ದಯವಿಟ್ಟು ತಾವುಗಳು ಎಲ್ಲರೂ ನಮ್ಮ ಜೊತೆ ಸಹಾಯ ಮಾಡಬೇಕು. ಆ ಶಾಲೆಗೆ ಒಂದು ಸುಭದ್ರವಾದ ಸುಂದರವಾದ ಕಟ್ಟಡ ಮಾಡುವಂಥ ಕನಸು ನನ್ನದು. ನಾನು ಹಿಂದೆ ಇದ್ದ ಶಾಲೆಯಲ್ಲಿ 60 ಲಕ್ಷ ರೂಪಾಯಿ, ಅದು ಸರ್ಕಾರದಿಂದಲೇ ಅನುದಾನ ಪಡ್ಕೊಂಡು ಚೆನ್ನಾಗಿರುವಂಥ ಕಟ್ಟಡ ಮಾಡಿದ್ದೇನೆ. ಇವತ್ತು ಬಲ್ಮಠ ಪದವಿ ಕಾಲೇಜಿಗೆ ಇಲ್ಲಿ ಊರಿನ ಮಕ್ಕಳೇನಾದರೂ ಹೋದರೆ ಅಲ್ಲಿಯ ಮಕ್ಕಳು ಇರುವಂಥದ್ದು ನಮ್ಮ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಬಿಲ್ಡಿಂಗಲ್ಲಿ ಕ್ಲಾಸ್ಗಳಾಗೋದು. ಯಾಕಂದರೆ ಟೀಚರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ 2012ಕ್ಕೆ 100 ವರ್ಷ ಆಗಿತ್ತು ಶತಮಾನೋತ್ಸವ. ನಾನು ಹೋದಾಗಲೇ 2005ರಲ್ಲಿ ಕನಸು ಕಂಡಂತೆ ಇದಕ್ಕೆ 2012ಕ್ಕೆ ಆಗುವಾಗ ಸುಂದರವಾದ ಬಿಲ್ಡಿಂಗ್ ಆಗಬೇಕು ಅಂತ. ಕಾರಣಾಂತರಕ್ಕೆ ಮಕ್ಕಳಿಲ್ಲ, ಕಾಲೇಜ್ ಕ್ಲೋಸ್ ಆಯಿತು. ಆದರೆ ಕಟ್ಟಡ ಇವತ್ತು ಡಿಗ್ರಿ ಕಾಲೇಜ್ಗೆ ಯೂಸ್ ಆಗ್ತಾ ಇದೆ. ಅಂಥದ್ದು ನಿಮ್ಮದೇ ಊರಿನ ಒಂದು ಶಾಲೆಗೆ ಎಲ್ಲರೂ ಸಹಕರಿಸಿ ಅಂತ ಹೇಳ್ತಾ, ಇವತ್ತು ಬಂದಂಥ ಎಲ್ಲರಿಗೆ ಸಹ ಅವರವರ ಕಣ್ಣಿನ ಸಮಸ್ಯೆಗಳ ಪರಿಹಾರ ಆಗಲಿ. ನಮ್ಮ ಕಣ್ಣನ್ನು ನಾವೆಲ್ಲರೂ ಸಂರಕ್ಷಿಸಿಕೊಳ್ಳೋಣ, ತುಂಬ ಜಾಗ್ರತೆ ಮಾಡಬೇಕು. ಜೊತೆಗೆ ನಮ್ಮ ಮಕ್ಕಳು ಸೇರಿದಂತೆ ಊರಿನ ಮಕ್ಕಳಿಗೆ ಮೊದಲಾಗಿ ಜಾಗ್ರತೆಯನ್ನು ಹೇಳಿ. ಡಾಕ್ಟ್ರು ತುಂಬ ಚೆನ್ನಾಗಿ ಹೇಳಿದರು. ಮೊದಲಿನ ಹಾಗೆ ನಾವು ಕೊತ್ತಂಬರಿ ನೀರನ್ನು ಹಾಕಿದರೆ, ಇವತ್ತು ಕೊತ್ತಂಬರಿಯನ್ನು ನಾವು ತೊಳೆದ್ರೆ ಅದರಿಂದ ಚಂದಕ್ಕೆ ಹಸಿರು ಹಳದಿ ಬಣ್ಣದ ನೀರು ಹೋಗ್ತದೆ. ಎಲ್ಲ ಕೆಮಿಕಲ್ಸ್ ಹುರಿದಿರುವಂಥ ನಮ್ಮ ಹಿಂದಿನ ಯಾವ ಅದನ್ನು ಮೂಢನಂಬಿಕೆ ಅಂತ ಹೇಳೋದಲ್ಲ, ಯಾವ ನಂಬಿಕೆಗಳು ಆಗೋದಿಲ್ಲ ಮನೆ ವೈದ್ಯ ಪದ್ಧತಿ. ಅದರಿಂದ ದಯವಿಟ್ಟು ನಮ್ಮ ಕಣ್ಣುಗಳನ್ನು ರಕ್ಷಿಸೋಣ ಅಂತ ಹೇಳ್ತಾ, 300 ಯುವಕ ಮಂಡಲಕ್ಕೆ ಇನ್ನಷ್ಟು ಸಮಾಜಮುಖಿಯಾಗಿ ಚಿಂತನೆಗಳನ್ನು ಕೊಡುವಂಥ ಶಕ್ತಿವಂತರಾದಂಥ ಯುವಕರು ಇನ್ನು ಇದಕ್ಕೆ ಹೆಗಲು ಕೊಡ್ಲಿ ಅಂತ ಆಶಿಸ್ತಾ, ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಮಾತಾಡುವ ಅತಿಥಿ ನಮ್ಮ ಊರಿನವರೇ, ನಮ್ಮ ಆತ್ಮೀಯರು ಪ್ರತಿ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಸಕ್ರಿಯವಾಗಿ ಭಾಗವಹಿಸಿರುವಂತ ಶ್ರೀತಾ ಮುಸ್ತಾಫಾ ಮುನ್ನೂರು ಇವರು ಇವತ್ತು ನಾವು ಸಮಾಜದ ಅನೇಕ ಪಿಡುಗುಗಳು, ಬಹುಶಃ ಸಾಮರಸ್ಯವನ್ನು ಕೆಡಿಸುವಂತಹ ಕೆಲಸಗಳು, ಸಹೋದರತೆಯನ್ನ ದೂರ ಮಾಡುವಂಥ ಕೆಲಸಗಳು ಬಹಳಷ್ಟು ತಿಳಿಯದೆಯೋ ತಿಳಿದೋ ನಡೀತಾ ಇದೆ. ಅದರಲ್ಲೂ ವಿದ್ಯಾವಂತರು ತಿಳಿದವರು ಕೂಡ ಈ ಕ್ಷೇತ್ರದಲ್ಲಿ ಅಂತ ಕೆಲಸವನ್ನ ಮಾಡುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ನಮ್ಮ ಈ ಸಂವಿಧಾನದಲ್ಲಿ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಹಕ್ಕುಗಳನ್ನು ಕೇಳ್ತೇವೆ, ಅದಕ್ಕಾಗಿ ಹೋರಾಡ್ತೇವೆ, ಧರಣಿ ಮುಷ್ಕರ ಅದು ಇದು ಬಂದು ರೋಪ ಮಾಡ್ತೇವೆ. ಆದರೆ ನಮ್ಮ ಕರ್ತವ್ಯದ ಬಗ್ಗೆ ನಾವು ಚಿಂತಿಸುವುದಿಲ್ಲ. ಮೂಲಭೂತವಾದ ಒಂದು ಮನುಷ್ಯನ ಮೂಲಭೂತವಾದ ಕರ್ತವ್ಯ ಅಂತ ಹೇಳಿ ಒಂದು ಪ್ಯಾರ ಯಾವುದರಲ್ಲಿ ಸಂವಿಧಾನದಲ್ಲಿದೆ. ಅದರಲ್ಲಿ ಹೇಳ್ತದೆ, ವಲಯ ಪ್ರಾಂತೀಯ ಭಾಷಾ ವೈವಿಧ್ಯತೆಯ ಮೇರೆಯನ್ನು ದಾಟಿ ನಾಗರಿಕರಲ್ಲಿ ಸಾಮರಸ್ಯ ಮತ್ತು ಸಹೋದರತೆಯ ಒಂದು ಬೆಳಕನ್ನು ಚೆಲ್ಲುವುದಕ್ಕೆ ಪ್ರಯತ್ನ ಮಾಡುವಂಥದ್ದು ನಮ್ಮ ನಾಗರಿಕರ ಮೂಲಭೂತ ಕರ್ತವ್ಯವಾಗಿದೆ. ಮೂಲಭೂತ ಕರ್ತವ್ಯದ ಬಗ್ಗೆ ನಾವು ಮೊದಲು ಚಿಂತಿಸಿ ಮತ್ತೆ ನಾವು ಮೂಲಭೂತದ ಹಕ್ಕಿನ ಬಗ್ಗೆ ಹೋರಾಡಿದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಅಂತ ಒಂದು ಕೆಲಸವನ್ನ ಸಂಘ ಸಂಸ್ಥೆಗಳು ಎಲ್ಲರೂ ಮಾಡಬೇಕಾಗಿದೆ. ಈ ಸಂಘ ಸಂಸ್ಥೆಯಲ್ಲಿ ಅಂತ ಒಂದು ಸಾಮರಸ್ಯದ ಗುಣ, ಸಹೋದರತೆಯ ಗುಣ ಇರುವುದರಿಂದ ಈ 50 ವರ್ಷ ನಿರಾತಂಕವಾಗಿ ಈ ಸಂಸ್ಥೆ ದುಡಿಯುವುದಕ್ಕೆ ಬೆಳೆಯುವುದಕ್ಕೆ ಕಾರಣ ಆಯಿತು. ನಾವು ಯಾವುದೇ ಒಂದು ಸಮಾಜದ ಕೆಲಸ ಮಾಡುವಾಗ ನಮಗೆ ಸಾಮಾನ್ಯವಾಗಿ ಎಲ್ಲ ಎಡರುತೊಡರುಗಳು ಬರುತ್ತವೆ. ಅದು ಮಹಾತ್ಮ ಗಾಂಧಿ ಹೇಳ್ತಾರೆ, ಮೊದಲು ನಾವು ಕೆಲಸಕ್ಕೆ ಪ್ರಾರಂಭ ಮಾಡಿದಾಗ, ಒಳ್ಳೆಯ ಕೆಲಸಕ್ಕೆ ಪ್ರಾರಂಭ ಮಾಡಿದಾಗ ನಿರ್ಲಕ್ಷಿಸುತ್ತಾರೆ ಕೆಲವರು. ಮತ್ತೆ ಮುಂದುವರಿದು ನಾವು ಮಾಡ್ತಾ ಹೋದಾಗ ಅವರು ನಗುವುದಕ್ಕೆ ಪ್ರಾರಂಭ ಮಾಡ್ತಾರೆ. ಒಂದು ತಮಾಷೆ ಮಾಡೋದು, ಇವನು ಮಾಡ್ತಾನ, ಇಲ್ಲೂ ಹಾಗೆ ಮಾಡ್ತಾನೆ, ಇದು ಮಾಡ್ತಾನೆ.
ಮತ್ತೆ ಕೆಲಸ ಮುಂದುವರಿಯುತ್ತಾ ಹೋಗ್ತದೆ ಅಂತ ಹೇಳುವಾಗ ಪ್ರತಿಭಟಿಸುವುದಕ್ಕೆ ಪ್ರಾರಂಭ ಮಾಡ್ತಾರೆ. ತೊಂದರೆ ಕೊಡು. ನಂತರ ಮಹಾತ್ಮ ಗಾಂಧಿ ಹೇಳ್ತಾರೆ, ಆದರೆ ನೀವು ಗೆಲ್ಲುತ್ತೀರಿ. ಕೊನೆಗೆ ಯಾರು ಗೆಲ್ತಾರೆ? ಈ ಮಾಡುವವ ಗೆಲ್ತಾರೆ. ಈಗ ಈ ಸಂಸ್ಥೆಯೇ ಗೆದ್ದು ಬಂದಿದೆ, ಸಂಪೂರ್ಣವಾಗಿ ಗೆದ್ದಿದೆ. ನಿವೇಶನ ಆಯಿತು, ಹೋರಾಟ ಮಾಡಿ ನಿವೇಶನ ಮಾಡಿದ್ರು, ಕಟ್ಟಡ ಮಾಡಿದ್ರು, ಎಲ್ಲರಿಗೂ ಸಹವಾಗಲಿದ್ದ ಬಾವಿ ಮಾಡಿದ್ರು, ಇನ್ನು ಎಲ್ಲರಿಗೂ ಏನು ನಾಗರಿಕರಿಗೆ ಸಹವಾಗಲಿದ್ದ ರಂಗಮಂದಿರ ನಿರ್ಮಾಣ ಮಾಡಿದ್ರು. ಅದರ ನಂತರ ಕಲ್ಯಾಣ ಮಂಟಪ ನಿರ್ಮಾಣ ಆಯಿತು. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೆಲಸ ನಡೆಯುತ್ತಾ ಇದೆ. ಇದು ನಡೆದಿರುವುದು ದಾನಿಗಳಿಂದ, ಕೊಡುವವರು, ದಾನ ಮಾಡುವವರಿಂದಲೇ. ಒಬ್ಬರಿಂದ ಏನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಸೇರಿ ದುಡಿದರೆ ಎಂಥ ಒಂದು ಸಂಸ್ಥೆಯನ್ನು ಬೆಳೆಯುವುದಕ್ಕೆ ಸಾಧ್ಯವಿದೆ. ಹಾಗಿರುವಾಗ ನಾವೆಲ್ಲ ಈ ಸಂಸ್ಥೆಯನ್ನು ಬೆಳೆಯುವುದಕ್ಕೆ ಸಹಾಯ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಕಣ್ಣಿನ ಬಗ್ಗೆ ಹೇಳೋದಿದ್ರೆ ಮನುಷ್ಯನ ಎಲ್ಲ ಅಂಗಗಳು ಪ್ರಮುಖವಾದರೂ ಕೂಡ ಕಣ್ಣು ಅತಿ ಪ್ರಮುಖವಾದ ಒಂದು ಅಂಗ. ಕಿಡ್ನಿ ವಿಫಲವಾದರೆ ಮನುಷ್ಯ ಬದುಕುವುದಿಲ್ಲ, ಹೃದಯ ವಿಫಲವಾದರೆ ಮನುಷ್ಯ ಬದುಕುವುದಿಲ್ಲ, ನಮ್ಮ ಲಂಗ್ಸ್ ಶ್ವಾಸಕೋಶ ವಿಫಲವಾದರೆ ಮನುಷ್ಯ ಬದುಕುವುದಿಲ್ಲ, ಇನ್ನು ಲಿವರ್ ವಿಫಲವಾದರೆ ಮನುಷ್ಯ ಬದುಕುವುದಿಲ್ಲ. ಕಣ್ಣು ವಿಫಲವಾದರೆ ಮನುಷ್ಯ ಬದುಕುತ್ತಾನೆ. ದೇವರೊಂದು ವಿಶಿಷ್ಟವಾದ ಶಕ್ತಿಯನ್ನ ಈ ಕಣ್ಣು ಮತ್ತು ಬಾಹ್ಯ ಅಂಗಗಳಿಗೆ ಕೊಟ್ಟಿದ್ದಾನೆ. ಇನ್ನು ವಿಶಿಷ್ಟ ಚೇತನರು ಅವರಿಗೆ ಒಂದು ಅಂಗ ಇದ್ದರೆ ಇನ್ನೊಂದು ಅಂಗದಲ್ಲಿ ದೇವರು ಒಂದು ವಿಶಿಷ್ಟವಾದ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಕಣ್ಣಿನ ಬಗ್ಗೆ ನಾವು ಬಹಳ ಜಾಗರೂಕರಾಗಬೇಕಾದ್ದು ಬಹಳ ಮುಖ್ಯ. ಕಣ್ಣಿನ ಚಿಕಿತ್ಸೆ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನಮ್ಮ ಪ್ರತಿಷ್ಠಿತ ಕಣಚೂರು ಸಂಸ್ಥೆ ಕೇವಲ 5 ವರ್ಷ ಆಗುವುದಷ್ಟೇ, ಒಳ್ಳೆಯ ಹೆಸರುವಾಸಿಯಾಗಿದೆ. ಉತ್ತಮ ವೈದ್ಯರಿದ್ದಾರೆ. ಬಹಳಷ್ಟು ಅತ್ಯಾಧುನಿಕವಾದ ಸಲಕರಣೆಯಿಂದ ಉತ್ತಮ ಚಿಕಿತ್ಸೆ ನೀಡುವಂತಹ ಆ ಒಂದು ಸಂಸ್ಥೆಯನ್ನು ಕೂಡ ನಾವು ಬೆಂಬಲಿಸಬೇಕು. ಅದೇ ರೀತಿ ನಾವು ಎಲ್ಲರೂ ಧರ್ಮ, ಜಾತಿ, ಪಕ್ಷ, ಪಂಗಡ ಇತರ ಎಲ್ಲವನ್ನ ನಮ್ಮಲ್ಲಿಟ್ಟುಕೊಂಡು ಅದನ್ನು ಸದ್ಬಳಕೆ ಮಾಡಿ ಎಲ್ಲ ಇಂಥ ಒಂದು ಸಂಸ್ಥೆಯನ್ನು ಬೆಳೆಸುವುದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ದುಡಿದು ಈ ಸಂಸ್ಥೆಯನ್ನು ಬೆಳೆಸಬೇಕು ಅಂತ ಹೇಳಿಕೊಂಡು, ಒಂದು ಯುವಕ ಮಂಡಲ ಅಥವಾ ಸಂಘ ಸಂಸ್ಥೆಗಳು ಬೆಳಿಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಆದರೆ 300 ಯುವಕ ಮಂಡಲ ತನ್ನ 50 ವರ್ಷಗಳಲ್ಲಿ ಯಾವ ರೀತಿಯಲ್ಲಿ ನಡೆದುಕೊಂಡು ಬಂದಿದೆ ಅಂತ ಹೇಳಿದರೆ ಈ ಭಾಗದ ಜನರು ನಾವೆಲ್ಲ ಹೆಮ್ಮೆ ಪಡುವಂತಾಗಬೇಕು. ಈ ರಾಜ್ಯದ ಅಥವಾ ಈ ಜಿಲ್ಲೆಯ ಯಾವುದೇ ಮೂಲೆಗಳಿಗೆ ಹೋದರೂ ಕೂಡ 300 ಯುವಕ ಮಂಡಲಕ್ಕೆ ಒಂದು ಹೆಸರಿದೆ. ಅದಕ್ಕೆ ಕಾರಣ ಇವತ್ತು ಇಲ್ಲಿ ನಡೆಯತಕ್ಕಂಥ ಈ ಕಾರ್ಯಕ್ರಮ ನೋಡಿ ಬಹಳ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಯಾವುದೇ ಒಂದು ತಂಟೆ ತಕರಾರುಗಳು ಇಲ್ಲದೆ ಜನರು, ಸಾರ್ವಜನಿಕರು ಕೂಡ ತಮ್ಮ ಈ ಸಮಾರಂಭದಲ್ಲಿ ಆಗುವಂಥ ಕಾರ್ಯಕ್ರಮ ಮಾಡಿಕೊಂಡು ಉತ್ತಮವಾಗಿ ನಡೆಸಿಕೊಡುವಂಥ ಈ ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ. ಅದಕ್ಕಾಗಿ 300 ಯುವಕ ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ನಾನು ಮೊದಲಾಗಿ ಅಭಿನಂದಿಸ್ತಾ ಇದ್ದೇನೆ. ಇವರು ಈಗ ಅಲ್ಲ, ತನ್ನ ಎಲ್ಲ ಇಷ್ಟು ವರ್ಷಗಳ ಅವಧಿಯಲ್ಲಿ ಕೂಡ ಉತ್ತಮ ಸಾಮಾಜಿಕ ಸೇವೆಯನ್ನು ಮಾಡಿಕೊಂಡು ಬಂದವರು. ಜನರಿಗೆ ಆಗಬೇಕಂತಕ್ಕಂಥ ಯಾವುದು ಸವಲತ್ತುಗಳ ಕೊರತೆ ಇತ್ತ ಅದನ್ನು ನೀಗಿಸುವಲ್ಲಿ ಸತತ ಪ್ರಯತ್ನ ಮಾಡಿಕೊಂಡು ಈ ಭಾಗದ ಜನರಿಗೆ ಸವಲತ್ತು ದೊರಕಿಸಿಕೊಡುವಲ್ಲಿ ಯಶಸ್ವಿಯನ್ನು ಪಡೆದವರು. ಅದೇ ರೀತಿ ಯಾವುದೇ ಈ ಪರಿಸರದಲ್ಲಿ ಯಾವುದೇ ಕುಟುಂಬದಲ್ಲಿ ತೊಂದರೆ ಆದಾಗ ಕೂಡ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ತನ್ನ ಕರ್ತವ್ಯವನ್ನು ಮಾಡಿದವರು ಕೂಡ ಈ 300 ಯುವಕ ಮಂಡಲದ ಪದಾಧಿಕಾರಿಗಳು. ಇಂಥ ಒಂದು ಯುವಕ ಮಂಡಲ ಅನೇಕ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ತನ್ನ 50ನೇ ವರ್ಷದ ಒಂದು ವರ್ಷದ ಕಾರ್ಯಕ್ರಮದ ಅಡಿಯಲ್ಲಿ 3ನೇ ಕಾರ್ಯಕ್ರಮವಾಗಿ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಜೊತೆಗೆ ಉಚಿತವಾಗಿ ಕನ್ನಡಕ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದಕ್ಕೆ ಕಣಚೂರು ಮೆಡಿಕಲ್ ಕಾಲೇಜಿನವರು ಕೂಡ ಸಹಕಾರ ನೀಡಿದ್ದಾರೆ. ಒಂದು ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರಲ್ಲಿ ಆಗತಕ್ಕಂಥ ಖರ್ಚು ವೆಚ್ಚಗಳೆಷ್ಟು, ಇಷ್ಟು ಭವ್ಯವಾದ ಒಂದು ಕಟ್ಟಡ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಖರ್ಚು, ಸುಂದರವಾದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಹುಡುಗರು ಕೊಟ್ಟಂಥ ಶ್ರಮ, ಇದನ್ನೆಲ್ಲ ನೀವು ಈ ಪರಿಸರದ ಜನರು ಮನಗಂಡು ಇವತ್ತು 300 ಯುವಕ ಮಂಡಲದವರೊಂದಿಗೆ ತಾವೆಲ್ಲ ಉತ್ತಮ ಬಾಂಧವ್ಯವನ್ನು ಹೊಂದಿಕೊಂಡಿದ್ದೀರಿ. ಈ ಭಾಗದ ಜನರಿಗೆ ಅನೇಕ ಸೇವೆಗಳನ್ನು ನೀಡುವ ಮೂಲಕ ಈಗಾಗಲೇ 300 ಯುವಕ ಮಂಡಲ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾವುದೇ ಮತ ಭೇದವಿಲ್ಲದೆ, ಜಾತಿ ಧರ್ಮ ಇಲ್ಲದೆ ನಾವೆಲ್ಲ ಒಂದೇ ತಾಯಿಯ ಭಾರತ ಮಾತೆಯ ಮಕ್ಕಳೆಂಬ ಭಾವನೆಯನ್ನು ಇಟ್ಟುಕೊಂಡು 300 ಯುವಕ ಮಂಡಲ ಕಾರ್ಯನಿರ್ವಹಿಸುವುದರಿಂದ ಇವತ್ತು ಈ ಯುವಕ ಮಂಡಲ ಇಷ್ಟು ಮನ್ನಣೆ ಪಡೆಯಲಿಕ್ಕೆ ಅವಕಾಶ ಆಗಿದೆ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದ ಪ್ರತಿಯೊಬ್ಬ ಜನತೆಯು ಕೂಡ
ತಮ್ಮ ಯುವಕ ಮಂಡಲದ ವತಿಯಿಂದ ಸದಾ ಸಹಕಾರ ಇರಲಿ. ಇವತ್ತು ಈ ಕಣ್ಣಿನ ತಪಾಸಣೆ ಶಿಬಿರದ ಯಾರು ಫಲಾನುಭವಿಗಳಿದ್ದರು ಇದಕ್ಕೆ ನಿಮಗೆ ದೊರಕುವಂಥ ಕನ್ನಡಕ ಉಚಿತವಾಗಿದ್ದರು. ಇದಕ್ಕೆ ಸಹಕರಿಸಿದಂಥ ಯುವಕ ಮಂಡಲದ ನೆನಪು ನಮಗೆ ಯಾವಾಗಲೂ ಇರಲಿ. ಆ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಈ ಯುವಕ ಮಂಡಲ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ಒಳ್ಳೆಯ ಅನೇಕ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಯುವಕ ಮಂಡಲವು ಮುಂದುವರಿಯಲಿಂದ ಹಾರೈಸಿಕೊಂಡು 300 ಯುವಕ ಮಂಡಲ ರಿಜಿಸ್ಟರ್ಡ್. ಇದರ ಸುವರ್ಣ ಮಹೋತ್ಸವದ ಅಂಗವಾಗಿ ಕಣಚೂರು ಮೆಡಿಕಲ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ನಾಟಕಲ್, ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಹಯೋಗದೊಂದಿಗೆ ಉಚಿತ ಕಣ್ಣಿನ ತಪಾಸಣಾ ಶಿಬಿರದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಸದಾಶಿವಲಾಲ್ BA LLB ವಕೀಲರು ಮತ್ತು ನಿರ್ದೇಶಕರು, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಕೇಂದ್ರ ಸಹಕಾರಿ ಬ್ಯಾಂಕ್ ಇವರಿಗೆ 300 ಯುವಕ ಮಂಡಲ ಹಾಗೂ ಸುವರ್ಣ ಮಹೋತ್ಸವ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾರೆ.